ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇದಿರೋದು ವಿದ್ಯಾರಣ್ಯಪುರ, ಬ್ಯಾಂಗ್ಳೂರಲ್ಲಿರೋದು. ಸೊ ನಾನು ಯಾವಾಗಲೂ ಹೋಗ್ತಾನೆ ಇರ್ತೀನಿ. ಇವಾಗ ಆಷಾಢ ಅಲ್ವಾ, ಸೊ ವೀಕ್ ಡೇಸಲ್ಲೆಲ್ಲ ಹೋಗೋಕ್ಕೆ ನನಗೆ ಟೈಮ್ ಆಗೋದಿಲ್ಲ ಅಂತಂದು ನಾನು ಸ್ಯಾಟರ್ಡೇ ಹೋಗ್ತಾ ಇದ್ದೀನಿ. ವೀಕ್ ಡೇಸ್ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ರಶ್ ಇರುತ್ತೆ. ಸೊ ಹಾಗಾಗಿ ನಾನು ಸ್ಯಾಟರ್ಡೇ ಹೋದೆ. ಸೊ ಸ್ಯಾಟರ್ಡೇ ಆದರೆ ರಶ್ಶು ಕೂಡ ಕಡಿಮೆ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರ್ಬೋದು, ದೇವ್ರನ್ನ ದರ್ಶನ ಆಗುತ್ತೆ ಚೆನ್ನಾಗಿ ಅಂತ ಅಂದ್ಕೊಂಡು ಹೋಗಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿರಲಿಲ್ಲ. ಸೊ ಅಲ್ಲಿ ಪ್ರಸಾದ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಯಾಕೋ ಇವತ್ತು ಪ್ರಸಾದ ಇರಲಿಲ್ಲ. ಸೊ ನಾನು ಯಾವಾಗ ಹೋದ್ರೂ ಬೆಲ್ಲದ ಆರತಿ ಅಥವಾ ನಿಂಬೆಹಣ್ಣಿನ ಆರತಿನ ಮಾಡಿಬಿಟ್ಟು ಬರ್ತೀನಿ. ಸೊ ಈ ಸತಿ ಬೆಲ್ಲದ ಆರತಿ ತೊಗೊಂಡೋಗಿದ್ದೆ. ಹಾಗೆ ನನ್ನ ಮಗ ಅಂತೂ ತುಂಬಾ ಭಕ್ತಿ, ಅವನಿಗೆ ದೇವರು ಅಂತಂದರೆ ತುಂಬ ಇಷ್ಟ. ಟೆಂಪಲ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದ ಅವನು ಕೂಡ. ಹಂಗಾಗಿ ಕರ್ಕೊಂಡು ಬಂದೆ. ಹಾಗೆ ಅಲ್ಲಿ ಹಸುಗಳೆಲ್ಲ ಇಟ್ಟಿದ್ದಾರೆ. ಮುಂಚೆ ಎಲ್ಲ ಹಸುಗಳನ್ನೆಲ್ಲ ಆ ಕಡೆ ಒಳಗಡೆ ಇಡ್ತಾಯಿದ್ರು, ಇವಾಗ ಹೊರಗಡೆ ಸಾಕ್ಕೊಂಡಿದ್ದಾರೆ. ನಾವು ಒಂದು ಬಾಳೆಹಣ್ಣನ್ನು ಹಸುಗೆ ಕೊಡಿಸಿದ್ವಿ ಅವನ ಕೈಯಲ್ಲಿ. ಅವನಿಗೆ ತುಂಬ ಇಷ್ಟ ಅನಿಮಲ್ಸ್ ಅಂತಂದರೆ. ಸೊ ಹಂಗಾಗಿ ನೀವೇನಾದರೂ ಟೆಂಪಲಿಗೆ ಬರಬೇಕು ಅಂತಂದರೆ ಬರ್ಬೋದು. ತುಂಬಾ ಚೆನ್ನಾಗಿದೆ. ನಂಗೆ ತುಂಬ ನಂಬ್ತೀನಿ ಈ ದೇವ್ರನ್ನ. ಆ್ಯಕ್ಚುಲಿ ನಂಗೆ ತುಂಬಾ ಇಷ್ಟ ಈ ದೇವಿ ಬಂದುಬಿಟ್ಟು. ಹಾಗಾಗಿ ನಾನು ತುಂಬ ವರ್ಷಗಳಿಂದ ಹೋಗ್ತಾನೇ ಇದ್ದೀನಿ. ಫಸ್ಟ್ ನಾನು ನಮ್ಮ ಅತ್ತೆ ಮಾವ ಜೊತೆಗೆ ಹೋಗಿದ್ದು, ಆವಾಗಲೇ ನನಗೆ ಈ ಟೆಂಪಲ್ ಗೊತ್ತಾಗಿದ್ದು. ಬಟ್ ಅವಾಗಿಂದ ಇವಾಗಿನ ತನಕ ನಾನು ತುಂಬಾ ನಂಬ್ತೀನಿ ಈ ದೇವಿನ. ನಾನು ಅಂದ್ಕೊಂಡಿರೋದೆಲ್ಲ ತುಂಬ ಚೆನ್ನಾಗಿ ಈಡೇರಿಸಿದೆ. ಹಾಗೆ ನಾನು ಹೇಳಿದ್ನಲ್ಲ, ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗೆ ವಿದ್ಯಾರಣ್ಯಪುರದಲ್ಲಿರೋಂಥ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್ಗೆ ಬಂದಿದ್ದೀನಿ. ಇದು ಸ್ಟಾರ್ಟ್ ಆಗಿ ತುಂಬ ದಿನ ಆಗಿತ್ತು. ನಾನು ತುಂಬ ದಿನದಿಂದ ಬರಬೇಕು ಅಂದ್ಕೊಳ್ತಿದ್ದೆ, ಬಟ್ ನಂಗೆ ಲೊಕೇಶನ್ ಗೊತ್ತಾಗ್ತಿರ್ಲಿಲ್ಲ, ಸ್ವಲ್ಪ ಒಳಗಡೆ ಇತ್ತು. ಹಾಗಾಗಿ ಈ ಸತಿ ತಿನ್ಕೊಂಡು ಹೋಗೋಣ ಅಂತ ಲೊಕೇಶನ್ ಹಾಕಿ ಚೆಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ಲೊಕೇಶನ್ ಮಿಸ್ ಆಗಿಬಿಟ್ಟು ಹಾಗೆ ಹೋಗ್ಬಿಟ್ಟಿದೆ ಅಂತ. ಬಟ್ ಈ ಸತಿ ಸಿಕ್ತು ಲೊಕೇಶನ್ನು. ತುಂಬಾ ಚೆನ್ನಾಗಿತ್ತು. ದೋಸೆ ಮಾತ್ರ ನಂಗಂತೂ ತುಂಬಾ ಇಷ್ಟ ಆಯಿತು. ಸೇಮ್ ದಾವಣಗೆರೆಯಲ್ಲಿ ಯಾವ ಥರ ಮಾಡ್ತಾರೋ ಅದೇ ಥರನೇ ಬೆಣ್ಣೆ ದೋಸೆ ಮಾಡ್ತಿದ್ದಾರೆ. ನಾನಿಲ್ಲಿ ಬೆಣ್ಣೆ ಮಸಾಲೆ ದೋಸೆ ಹೇಳಿದ್ವಿ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ. ನನ್ನ ಮಗನಿಗೆ ಮಾತ್ರ ಬೆಣ್ಣೆ ದೋಸೆ ಹೇಳಿದ್ವಿ. ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ, ಬೇಡ ಅವನಿಗೆ ಅಂತ ಪ್ಲೇನ್ ಬೆಣ್ಣೆ ದೋಸೆನೇ ಹೇಳಿದ್ದೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ದಾರೆ, ನೋಡ್ತಾ ಇರ್ಬೋದು. ಮೊದಲು ಬೆಣ್ಣೆ ಹಾಕಿ ಮತ್ತೆ ಇನ್ನೊಂದು ಸಲ ಬೆಣ್ಣೆ ಹಾಕ್ತಾಯಿದ್ದಾರೆ. ದೋಸೆ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ನಂಗೆ ಸೇಮ್ ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ತಿಂದಿರೋ ಥರನೇ ಫೀಲ್ ಆಯಿತು. ಸೊ ನೀವು ಯಾರಾದರೂ ವಿದ್ಯಾರಣ್ಯಪುರದಲ್ಲಿದ್ದರೆ ಬಂದು ಪಕ್ಕ ಟೇಸ್ಟ್ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ಅಂದರೆ ಒಂದು ದೋಸೆಗೆ 60 ರೂಪಾಯಿ, ಪ್ಲೇನ್ ದೋಸೆಗೆ 60 ರೂಪಾಯಿ. ನೀವು ಬೆಣ್ಣೆ ಮಸಾಲೆ ದೋಸೆ ತೊಗೊತೀರಾ ಅಂದರೆ ಅದಕ್ಕೆ 80 ರೂಪಾಯಿ ಇರುತ್ತೆ. ನೀವು ಇದು ದೋಸೆ ಜಾಸ್ತಿ ಅಂತ ಅನ್ಕೋಬೋದು, ಬಟ್ ಇದಕ್ಕೆ ಇಷ್ಟೇ ಕಾಸ್ಟ್ ಇರುತ್ತೆ. ನೀವು ಎಲ್ಲೋದ್ರೂ ಕೂಡ ನಾನು ಮಲ್ಲೇಶ್ವರಮಲ್ಲಿ ತಿನ್ನೋ ದೋಸೆ 75 ರೂಪಾಯಿಗೆ ಒಂದಿರುತ್ತೆ ದೋಸೆ. ಸೊ ಅದಕ್ಕಿಂತ ಸ್ವಲ್ಪ 5 ರೂಪೀಸ್ ಕಡಿಮೆ ಅಷ್ಟೇ ಇದು. ಬಟ್ ಟೇಸ್ಟ್ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇತ್ತೇನೋ ಅಂತ ಅನಿಸ್ತು. ನಾನು ರೆಗ್ಯುಲರ್ ಆಗಿ ಮಲ್ಲೇಶ್ವರಂ ಬೆಣ್ಣೆ ದೋಸೆ ಕಾರ್ನರ್ಗೆ ತಿಂತಾ ಇದ್ದೆ. ಬಟ್ ಇದು ಓಪನ್ ಆಗಿ ಆಲ್ಮೋಸ್ಟ್ ಒಂದು 6 ಮಂತ್ ಮೇಲಾಯ್ತೇನೋ. ಬರಬೇಕು ಅಂತ ಅಂದ್ಕೊಂಡು ಬಂದೇ ಇರಲಿಲ್ಲ. ನೀವು ಯಾರಾದರೂ ಇದ್ದರೆ ನಿಜವಾಗ್ಲೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಬೆಣ್ಣೆ ದೋಸೆ ಅಂತೂ ತುಂಬಾ ಚೆನ್ನಾಗಿತ್ತು, ಕ್ರಿಸ್ಪಿಯಾಗಿ. ಸೊ ನಾನು ತಿಂತಾ ಇದ್ದೀನಿ ನೋಡಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಹಸು ಬೇರೆ ಆಗಿತ್ತಲ್ಲ, ಇನ್ನೂ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಹಸುಕೊಂಡು ತಿಂದರೆ. ತುಂಬಾ ಚೆನ್ನಾಗಿತ್ತು. ಇದು ಪ್ಲೇಸ್ ಗೊತ್ತಾಗಿಲ್ಲ ಅಂತಂದರೆ ಹೇಳ್ತೀನಿ ನೋಡಿ, ವಿದ್ಯಾರಣ್ಯಪುರದಲ್ಲಿರೋರಿಗೆ ಗೊತ್ತಿರುತ್ತೆ. ವಿದ್ಯಾರಣ್ಯಪುರ ಪೋಸ್ಟ್ ಆಫೀಸ್ ಆಪೋಸಿಟ್ಟೇ ಇರೋದು. ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಚಿಕ್ಕದಾಗಿ ಹಾಕಿದ್ದಾರೆ, ಬಟ್ ತುಂಬಾ ಟೇಸ್ಟಿಯಾಗಿದೆ. ಯಾರು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಹೋಗಿ ತಿನ್ನಿ.